ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಯು ಆಲ್ ಟು ಬಿಕಮಿಂಗ್ ಯು 999 ಚಾನಲ್. ಏನು ಈ ಚಾನಲ್ ಅಂತ ಅಂದರೆ ಇಟ್ ಈಸ್ ವೆರಿ ಸಿಂಪಲ್. ತುಂಬ ಕಾಂಪ್ಲೆಕ್ಸ್ ಮಾಡೋಕ್ಕೆ ಹೋಗಲ್ಲ ನಾನು. ಇಟ್ ಈಸ್ ನಥಿಂಗ್ ದ್ಯಾನ್ ಮ್ಯಾನಿಫೆಸ್ಟಿಂಗ್. ಮ್ಯಾನಿಫೆಸ್ಟಿಂಗ್ ಅಂತ ಅಂದರೆ ಏನು ಅಂತ ಅಂದರೆ ಯು ಕ್ರಿಯೇಟಿಂಗ್ ಯೋರ್ ಓನ್ ಲೈಫ್. ನಿಮ್ಮ ಲೈಫಲ್ಲಿ ನಿಮಗೆ ಎಷ್ಟೊಂದು ಆಸೆಗಳಿರುತ್ತೆ, ಲೈಕ್ ಯು ವಾಂಟ್ ಟು ಬಿಕಮ್ ಲೈಕ್ ದ್ಯಾಟ್, ಲೈಕ್ ದಿಸ್ ಅಂತ ಅಂದ್ಬಿಟ್ಟು ಏನು ದೊಡ್ಡದಾಗಿ ಸಾಧನೆ ಮಾಡಬೇಕು ಅಂತ. ಬಟ್ ಯು ಥಿಂಕ್ ಇಟ್ ಈಸ್ ನಾಟ್ ಪಾಸಿಬಲ್ ಬೈ ಮೀ. ಬಟ್ yes, it is possible by you. You can create your own life just by manifesting. ನಾನಿವತ್ತು ತುಂಬ ಚಿಕ್ಕದಾಗಿ ಒಂದು ನನ್ನ ಮ್ಯಾನಿಫೆಸ್ಟಿಂಗ್ ಜರ್ನಿ ಬಗ್ಗೆ ಒಂದು ಬ್ರೀಫನ್ನು ಕೊಡ್ತೀನಿ, ಸೊ ದ್ಯಾಟ್ ಯು ವಿಲ್ ಗೆಟ್ ಅಟ್ಲೀಸ್ಟ್ ಅ ಲಿಟಲ್ ಬಿಟ್ ಆಫ್ ಕಾನ್ಫಿಡೆನ್ಸ್ that you can achieve anything in your life. ಅದು ತುಂಬ ಸಿಂಪಲ್ ಟೆಕ್ನಿಕ್ಸ್ ಯೂಸ್ ಮಾಡಿ. ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ಬಂದು 3 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ನೋಡ್ಬೋದು, ದಿಸ್ ಈಸ್ ದ ಫಸ್ಟ್ ಬುಕ್ ವೇರ್ ಐ ರೋಟ್ ಆಲ್ ಮೈ ಅಫರ್ಮೇಷನ್ಸ್, ಮ್ಯಾನಿಫೆಸ್ಟೇಷನ್ಸ್ ಎಲ್ಲನೂ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಪೇಜ್ ಆಫ್ ದ ಬುಕ್. ಥ್ಯಾಂಕ್ ಯು ಯೂನಿವರ್ಸ್ ಅಂತ. ನಾವು ಏನೇ ಕೆಲಸ ಸ್ಟಾರ್ಟ್ ಮಾಡಬೇಕು ಅಥವಾ ನಮ್ಗೆ ಏನೇ ಬೇಕು ಅಂತ ಅಂದ್ರೂ ವೆಲ್ ರೈಟಿಂಗ್ ದ ಮ್ಯಾನಿಫೆಸ್ಟೇಷನ್ಸ್ ಆರ್ ಅಫರ್ಮೇಷನ್ಸ್, ಅದನ್ನು ನಾವು ಆಲ್ರೆಡಿ ಆಗಿದೆ ಅನ್ನೋ ರೀತಿಲಿ ನಾವು ಅಂದ್ಕೊಂಡು ಬರೀಬೇಕು. ಆ್ಯಂಡ್ ಸೊ ಯು ಕ್ಯಾನ್ ಜಸ್ಟ್ ಸಿ ಹಿಯರ್ ಐ ರೋಟ್ ಮೆನಿ ಥಿಂಗ್ಸ್. So happy to see all these things. And ಇದಕ್ಕೆ ಇನ್ಸ್ಪಿರೇಷನ್ ಯಾರು ಅಂತ ಅಂದರೆ ಇಟ್ ಈಸ್ ನನ್ ಅದರ್ ದ್ಯಾನ್ ಮೈ ಮದರ್. ಯಾಕೆ ಅಂತ ಅಂದರೆ ನಮ್ಮಮ್ಮ ಹೇಗೆ ಅಂತ ಅಂದರೆ ಶಿ ಸ್ಟಾರ್ಟೆಡ್ ರೈಟಿಂಗ್. ಯಾವಾಗಲೂ ರಾತ್ರಿ ಕೂತ್ಕೊಂಡು ಶಿ ಯೂಸ್ ಟು ರೈಟ್. ಏನು ಅಂತ ಅಂದರೆ ಬರಿತಾನೆ ಇರೋರು ಈ ಥರ, ವಾಟ್ ಶಿ ವಾಂಟೆಡ್ ಇನ್ ಹರ್ ಲೈಫ್ ಶಿ ಯೂಸ್ ಟು ರೈಟ್. ನಾನು ಕೇಳಿದೆ, ಯಾಕೆ, ಏನಕ್ಕೆ ಬರೀತ್ಯಾ, ವಾಟ್ ಈಸ್ ದ ಯೂಸ್ ಆಫ್ ರೈಟಿಂಗ್ ದಿಸ್ ಅಂತ ಅಂದ್ಬಿಟ್ಟು. ಶಿ ಆನ್ಸರ್ಡ್ ಮೀ ವೆರಿ ನೈಸ್ಲಿ. ಏನಪ್ಪ ಅಂತಂದರೆ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಗೊತ್ತಾ, ಬರೆಯೋದ್ರಿಂದ ನಮಗೆ ಏನೇನು ಬೇಕೋ ನಾವೆಲ್ಲನೂ ತೊಗೋಬೋದು ಅಂತಂದು. ನಾನು ಅಂದ್ಕೊಂಡೆ, ಹೌ ಇಟ್ ಈಸ್ ಪಾಸಿಬಲ್, ಬರೆದುಬಿಟ್ರೆ ಯಾರಿಗಪ್ಪ ಸಿಕ್ಬಿಡುತ್ತೆ ಅಂತ. ಹಂಗೆ ಬರೆಯೋಂಗಿದ್ರೆ ಎಲ್ಲರೂ ಕುತ್ಕೊಂಡು ಬರೀತಿದ್ರು. ಇಲ್ಲ ನಿಜ, ನನಗೆ ವರ್ಕ್ ಆಗಿದೆ, ಅದಕ್ಕೆ ನಾನು ಇನ್ನ ಬರೀತಿರೋದು ಅಂತಂದು. ನಾನು ಒಂದು ಹೊಸ ಬುಕ್ ತೊಗೊಂಬಂದೆ. ನನಗೆ ಸ್ಟಾರ್ಟಿಂಗಲ್ಲಿ ಯಾವ ಥರ ಬರಿಬೇಕು, ಏನು ಬರಿಬೇಕು ಅಂತ ಗೊತ್ತಿರಲಿಲ್ಲ. ಐ ಜಸ್ಟ್ ಆಸ್ಕ್ಡ್ ಮೈ ಮದರ್. she only taught me, guided me, everything. So I started writing. ಸ್ಟಾರ್ಟಿಂಗಲ್ಲಿ ನನಗೂ ಐ ವಾಸ್ ಹ್ಯಾವಿಂಗ್ ದಟ್, ಏನಪ್ಪ ಹಿಂಗೆ ವರ್ಕ್ ಆಗುತ್ತೆ, ಚೂರು ಅಲ್ಲಲ್ಲಿ ಡೌಟ್ಸ್ ಇತ್ತು. ನಮ್ಮಮ್ಮ ಹೇಳಿದ್ರಲ್ವಾ, ಅದಕ್ಕೆ ನಾನು ಫುಲ್ಲಿ ಓಕೆ ಕಾನ್ಫಿಡೆನ್ಸ್ ಇತ್ತು ವರ್ಕ್ ಆಗುತ್ತೆ ಅಂತ. ಸೊ ಐ ಯೂಸ್ ಟು ರೈಟ್. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಒಂದು 2-3 ಸ್ಟಾರ್ಟ್ ಮಾಡಿದ್ದೆ. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮೀ ದ ಲಕ್ಸುರಿ ಲೈಫ್ ಸ್ಟೈಲ್, ಆಮೇಲೆ ಐ ಲವ್ ಮನಿ, ಮನಿ ಲವ್ಸ್ ಮೀ, ಐ ಆಮ್ ಮನಿ ಮ್ಯಾಗ್ನೆಟ್ ಅಂತ ಎಲ್ಲ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಐ ಡೋಂಟ್ ನೋ, ದ ಮಿರಾಕಲ್ಸ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ಹೇಗೆ ಅಂತ ಅಂದರೆ, ಐ ಲವ್ ಮನಿ ಸಡನ್ನಾಗಿ ಏನಕ್ಕೋ ಒಂದಷ್ಟು ಅಮೌಂಟ್ ಬೇಕಾಯಿತು. ಸೊ ಐ ಸ್ಟಾರ್ಟೆಡ್ ರೈಟಿಂಗ್. ಹೇಳಿದ್ದಾರೆ ನಮ್ಮಮ್ಮ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾರ್ಟೆಡ್ ರೈಟಿಂಗ್. ಐ ಕಾಂಟ್ ಬಿಲೀವ್, within 4 to 5 days the money came in some of the another form. Then I started to believe, like 101%. I trusted, I believed, I dreamed, and really I achieved it. And 3 years ಬ್ಯಾಕ್ ಸ್ಟಾರ್ಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಒಂದು ಬುಕ್ಕು ಫುಲ್ಲು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಈಸ್ ಮೈ ಸೆಕೆಂಡ್ ಬುಕ್ ದಟ್ ಐ ಸ್ಟಾರ್ಟೆಡ್ ರೈಟಿಂಗ್. ಸೊ ಇದರಲ್ಲಿ ಒಂದು ಚಿಕ್ಕದಾಗಿ ಕೋಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ, ಬಿಕಾಸ್ ಸ್ಟಾರ್ಟಿಂಗಲ್ಲಿ ಒಂಚೂರು ನೋಡಿದಾಗ ಇಟ್ ಗಿವ್ಸ್ ಮೀ ಅ ಪಾಸಿಟಿವ್ ಫೀಲಿಂಗ್. ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ, ನೀವೇನೇ ಬರೀಬೇಕಾದ್ರೂ ಜಸ್ಟ್ ಥ್ಯಾಂಕ್ ದ ಯೂನಿವರ್ಸ್, ಥ್ಯಾಂಕ್ ಇಟ್, ಆ್ಯಂಡ್ ಇನ್ ದ ವೇ ಲೈಕ್ ಯು ಹ್ಯಾವ್ ಅಚೀವ್ಡ್ ಇಟ್ ಆಲ್ರೆಡಿ ಆ್ಯಂಡ್ ದ ಯೂನಿವರ್ಸ್ ಹ್ಯಾಸ್ ಗಿವನ್, ಯು ಆರ್ ಫೀಲಿಂಗ್ ದಟ್. And coming to this book, it is very personal, and ಇದು ನನ್ನ ಓನ್ ಬಿಲೀಫ್ ಇಂದ ನಾನು ಮಾಡ್ತಾ ಇರೋದು. ಆ್ಯಂಡ್ ತೋರಿಸೇ ಬಿಡ್ತೀನಿ. ದಿಸ್ ಇಸ್ ದಟ್. ನೋಡ್ಬೋದು, ಏನೂ ಇಲ್ಲ, ರಾಮಕೋಟಿ. ಏನು ಅಂತಂದರೆ, ನನಗೆ ಆಂಜನೇಯ ಅಂತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎನಿಥಿಂಗ್ ಇಟ್ ಈಸ್, ದಿಸ್ ಈಸ್ ರಾಮಕೋಟಿ. ನನ್ನ ತಲೆಯಲ್ಲಿ ಒಂದು ಬಿಗ್ ಏಮನ್ನು ಇಟ್ಕೊಂಡು ಐ ವಿಲ್ ರೈಟ್ ರಾಮಕೋಟಿ ಬರಿತೀನಿ ನಾನು. ರಾಮ ನೀನೇ ಕಾಪಾಡಬೇಕು, ನಾನು ಅಂದ್ಕೊಂಡಿದ್ದನ್ನೆಲ್ಲ ಅಚೀವ್ ಮಾಡೋದಕ್ಕೆ ದಾರಿ ಕೊಡು ಅಂತ ಹೇಳಿಬಿಟ್ಟು ರಾಮಕೋಟಿಯನ್ನು ಬರಿತಾ ಇರೋದು. ಸೊ ಲೆಕ್ಕ ಕೂಡ ಇದೆ, ಆಲ್ಮೋಸ್ಟ್ 80,000 to 90,000 ಆಗಿದೆ. ಸೊ ದಿಸ್ ಈಸ್ ಹೌ ಐ ಆಮ್ ರೈಟಿಂಗ್ ರಾಮಕೋಟಿ. ಇದು ಕೂಡ ಒಂದು ಒಳ್ಳೆ ಅಭ್ಯಾಸನೇ. ಎವ್ರಿ ಡೇ 1 to 2 pages ಬರಿತೀನಿ. 1 ಪೇಜ್ಗೆ ಆಲ್ಮೋಸ್ಟ್ 500 ಟೈಮ್ಸ್ ಆಗುತ್ತೆ. ಐ ಬಿ ರೈಟಿಂಗ್. ಆ್ಯಂಡ್ ಇದು ಕೂಡ ಒಳ್ಳೆ ಅಭ್ಯಾಸ. ಆಲ್ಮೋಸ್ಟ್ ಯಾವಾಗ ಫ್ರೀ ಆದರೆ ಅವಾಗೆಲ್ಲ ಬರೀತಿರ್ತೀನಿ. ಇದು ಒನ್ ಆಫ್ ಮೈ ಪ್ರೀಶಿಯಸ್ ಥಿಂಗ್. ಆಲ್ಮೋಸ್ಟ್ 1 year ಆಗಿದೆ ಈ ವಿಶ್ ಲಿಸ್ಟ್ ಮಾಡಿ, ಬಟ್ ಇನ್ನೂ
ಹೊಸ ವಿಶ್ ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು. ಇದರಲ್ಲಿ ಎಷ್ಟೊಂದು ಆಗಿದೆ ಆಲ್ರೆಡಿ. ದಿಸ್ ಈಸ್ ದ ವಿಶ್ ಲಿಸ್ಟ್ ಐ ಹ್ಯಾವ್ ಕ್ರಿಯೇಟೆಡ್. ಹಿಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ, ಬಟ್ ಏನೇನೋ ಬರೆದಿದ್ದೀನಿ. ಬಟ್ ಎವ್ರಿಥಿಂಗ್ ಐ ಹ್ಯಾಡ್ ಗಾಟ್, ಎಲ್ಲನೂ ನನಗೆ ಸಿಕ್ಕಿದೆ ಕೂಡ. ಸೊ ಇದೇ ಥರ ವಿಶ್ ಲಿಸ್ಟ್, ಎಷ್ಟೊಂದು ವಿಶ್ ಲಿಸ್ಟ್ನ ಕ್ರಿಯೇಟ್ ಮಾಡಿ ಎಲ್ಲದನ್ನೂ ಮಾಡಬೇಕು ಅನ್ನೋದೇ ನನ್ನ ಆಸೆ. ಎಷ್ಟೊಂದು ಜನ ಅನ್ಕೋತಾರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಹೇಗೆ ಏನು ನನಗಿದು ಬೇಕಲ್ಲ, ಬಟ್ ದಿಸ್ ಈಸ್ ನಾಟ್ ಫಾರ್ ಅವರ್ ರೇಂಜ್, ನಮ್ಮ ರೇಂಜಿಗೆ ಇದಲ್ಲ ಬಿಡು, ಅತಿ ಆಸೆ ಗತಿ ಕೇಡು ಅಂತ. ಯಾರು ಹೇಳಿದ್ದು ಅತಿ ಆಸೆ ಗತಿ ಕೇಡು ಅಂತ? ನೋ, ನಿಮಗೆ ನೀವೇ ಈಗ ಅನ್ಕೋತೀರಾ ಅತಿ ಆಸೆ ಗತಿ ಕೇಡು ಅಂತ ಅಂದ್ಬಿಟ್ಟು. ದಟ್ ಇಸ್ ರಾಂಗ್. ಯೂನಿವರ್ಸ್ ಇಸ್ ಆಲ್ವೇಸ್ ವಿತ್ ಯು. ಯೂನಿವರ್ಸ್ ವಿಲ್ ವರ್ಕ್ ಇನ್ ಫೇವರ್ ಫಾರ್ ಯು. ಒಂದು ಸಲ ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಆದ್ರಿ ಅಂತಂದರೆ ಇಂಥದನ್ನು ನಾನು ಅಚೀವ್ ಮಾಡಬೇಕು ಅಂತ, ನೋ ಬಡಿ ಕ್ಯಾನ್ ಸ್ಟಾಪ್ ಯು, ನಾಟ್ ಈವನ್ ಯೋರ್ ಸೆಲ್ಫ್. ಸೊ ಅದಕ್ಕೆ ಅಂತಲೇ ಬಿಕಮಿಂಗ್ ಯು ಅನ್ನೋದನ್ನು ಹೆಸರು ಕೊಟ್ಟಿರೋದು ಚಾನಲ್ಗೆ. ಹೋಗ್ತಾ ಹೋಗ್ತಾ ಇನ್ನೂ ಸುಮಾರು ಟಿಪ್ಸ್ಗಳನ್ನ ಕೊಡ್ತೀನಿ. ಆ್ಯಂಡ್ ಐ ವಿಲ್ ಬಿ ಗೈಡಿಂಗ್ ಯು. ನಿಮಗೆ ಏನೇ ಒಂದು ಡೌಟ್ಸ್ ಇದ್ರೂ ನೀವು ಯು ಕ್ಯಾನ್ ಟೆಲ್ ಮೀ ಆರ್ ಆಸ್ಕ್ ಮೀ, ಕಾಮೆಂಟ್ ಮಾಡ್ಬೋದು. ಆರ್ ಯು ಕ್ಯಾನ್, ನಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಯು ಕ್ಯಾನ್ DM ಮೀ ಡೈರೆಕ್ಟ್ಲಿ. ಸೊ ಒಂದೇ ಒಂದು ಏನಪ್ಪ ಅಂತಂದರೆ, ಡೋಂಟ್ ಡೈ ವಿತ್ ಯೋರ್ ಡ್ರೀಮ್ಸ್. ನೆವರ್. ಯಾವತ್ತೂ ಆಕಾಶಕ್ಕೆ ಕೈ ಹಾಕಿ, ಅಟ್ಲೀಸ್ಟ್ ತಾರೆ ಆದರೂ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನನ್ನ ಮ್ಯಾನಿಫೆಸ್ಟೇಷನ್ ಜರ್ನಿ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹುಮ್ಮಸ್ಸಿನ ಜೊತೆ, ಒಂದು ಹೊಸ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.